ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗುವಂತ 7 ಸ್ಥಾನಗಳಿಗೆ ಇವತ್ತು ಎಲೆಕ್ಷನ್ ನಡೀತಾ ಇದೆ. ಶಾಸಕರು ಒಬ್ಬೊಬ್ಬರಾಗಿ ಬಂದು ಮತ ಚಲಾಯಿಸ್ತಾ ಇದ್ದಾರೆ. ಅದರಲ್ಲಿ ರಾಜು ಕಾಗೆ ಅವರು ಕೂಡ ಒಬ್ಬರು. ರಾಜು ಕಾಗೆ ಮತ ಚಲಾಯಿಸಿದ್ದಾರೆ. ವೀಲ್ ಚೇರ್ ಅಲ್ಲಿ ಬಂದು ತಮ್ಮ ಅಭ್ಯರ್ಥಿ ಪರವಾಗಿ ಮತ ಚಲಾಯಿಸಿದ್ದಾರೆ. ಕಾಗವಾಡದ ಕಾಂಗ್ರೆಸ್ ಎಂಎಲ್ಎ ರಾಜು ಕಾಗೆ ಅನಾರೋಗ್ಯ ಇದ್ರೂ ಕೂಡ ಮತದಾನ ಮಾಡೋದಕ್ಕೆ ಬಂದಿದ್ದಾರೆ. ವೀಲ್ ಚೇರ್ ಅಲ್ಲಿ ಬಂದು ತಮ್ಮ ಅಭ್ಯರ್ಥಿಯ ಪರವಾಗಿ ಮತ ಚಲಾಯಿಸಿದ್ದಾರೆ. ರಾಜು ಕಾಗೆ ಅವರು ಬರ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಿ. ಅವರ ಸಹಾಯಕ ಅವರನ್ನ ವೀಲ್ ಚೇರ್ ಮುಖಾಂತರ ಕರ್ಕೊಂಡು ಬರ್ತಾ ಇದ್ದಾರೆ. ಲಕ್ಷ್ಮಣ್ ಸವದಿ ಅವರು ಜೊತೆಗಿರೋದನ್ನ ಕೂಡ ನೀವು ನೋಡಬಹುದು. ಷಡಕ್ಷರಿ ಅವರು ಕೂಡ, ಅವರಿಗೂ ಕೂಡ ಆರೋಗ್ಯದ ಸಮಸ್ಯೆ ಆಗಿತ್ತು. ದಿಲ್ಲಿಗೆ ಹೋಗಿದ್ದಾಗ ಅವರು ಕೂಡ ಬಂದು ಮತ ಚಲಾಯಿಸಿದ್ದಾರೆ. ಈಗ ರಾಜು ಕಾಗೆ ವೀಲ್ ಚೇರ್ ಅಲ್ಲಿ ಬಂದು ಮತ ಚಲಾಯಿಸಿರುವಂತ ದೃಶ್ಯವನ್ನ ನೋಡ್ತಾ ಇದ್ದೇವೆ. ಸ್ಟೈಲ್ ಆಗಿ ಅವ್ರು ಯಾವ ತರ ಅಂಕಿಗಳು ಇರಬೇಕು ಅಂತಕ್ಕಂಥದ್ದು ಒಂದು ಇದು ಪ್ರೋಫಾರ್ಮಾ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ನಾವು ವೋಟ್ ಹಾಕಬೇಕು. ಅದನ್ನ ಹೇಳ್ಬೇಕು. ಈಗ ನೀವಲ್ಲಿ ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ನಲ್ಲಿ ರಾಜ್ಯಸಭೆಗೆ ಲೋಕಸಭೆಯವರು ವೋಟರ್ಸ್ ಅವ್ರಿಗೆ ಅಲ್ಲೇ ಇನ್ವ್ಯಾಲಿಡ್ ಆಗಿಬಿಡ್ತವೆ. ಅದರಿಂದ ಇಲ್ಲೇ ಇನ್ವ್ಯಾಲಿಡ್ ಆಗಬಾರ್ದು ಅನ್ನೋ ದೃಷ್ಟಿಗೋಸ್ಕರ ಎಚ್ಚರಿಕೆಯನ್ನು ನಾವು ವಹಿಸಿದ್ವಿ, ಬಿಜೆಪಿಯವರು ವಹಿಸಿದ್ವಿ. ಅವರು ಯಾವ ವಿಶ್ವಾಸದ ಮೇಲೆ ಕ್ಯಾಂಡಿಡೇಟ್ ನಿಲ್ಲಿಸಿದಾರೋ ನಮಗೆ ಗೊತ್ತಿಲ್ಲ. ಅವರು ಬಿಜೆಪಿಯವ್ರ ಮೇಲೆ ಅತಿಯಾದಂಥ ವಿಶ್ವಾಸ ಇಟ್ಟಿದ್ರು. ಅವರು ಸರ್ಪ್ಲಸ್ ವೋಟ್ ಅವರಲ್ಲಿ ಏನು ಜಾಸ್ತಿ ಬರ್ತವೆ ಅದನ್ನೆಲ್ಲ ಕೊಡ್ತಾರೆ ಅಂತ. ಈಗ ಅವರು ಸರ್ಪ್ಲಸ್ ವೋಟ್ ಜಾಸ್ತಿ ಕೊಡೋದು ಹೆಂಗೂ ಬಿಜೆಪಿ ಅವ್ರಿಗೇನು ಬಂದಿದೆ. JDS ಸೋಲೋದಂತೂ ಗ್ಯಾರಂಟಿ. ಇನ್ನು ನಮ್ಮ ಓಟ್ ಏನಾದ್ರು ಕೂಡ ಭದ್ರವಾಗಿ ಇರಲಿ ಅಂತೇಳಿ ಅವರು 29 ಕೊಟ್ಟಿದ್ದವರು ಈಗ 30 ಮಾಡ್ಕೊಂಡಿದ್ದಾರೆ. ಈಗ ಇನ್ನೊಬ್ಬ ಸುರೇಶ್ ಒಬ್ಬ ಬಿಟ್ಟು ಇನ್ನೆಲ್ಲರೂ ಬಂದು ವೋಟ್ ಆಗೋಗಿದೆ ಅವ್ರದ್ದು. ನಮ್ಮಲ್ಲಿ ಇನ್ನೂ ನಡೀತಾ ಇದೆ. ಸೊ ನಾನು ಈಗ ಹೋಗಿ ವೋಟ್ ಹಾಕ್ತಕ್ಕಂಥದ್ದಕ್ಕೆ ಬಿಟ್ಟಂಗೆ ಅಲ್ವೇನ್ರಿ? ಅಲ್ಲಲ್ಲಪ್ಪ, ಬಿಟ್ಟಂಗೆ ತಾನೇ. ಅವ್ರೀಗ 29 ಅವರು ಅಲೋಕೇಶನ್ ಮಾಡಿದ್ದು, ಇವರಿಗೆ ಸರ್ಪ್ಲಸ್ ವೋಟ್ ಕೊಡ್ತೀವಿ ಅಂತ ಹೇಳಿದ್ದವರು ಈಗ ಅದನ್ನು 29 ತೆಗೆದು 30 ಮಾಡಿದ ಮೇಲೆ ಹೆಂಗೂ JDS ಸೋಲುತ್ತೆ. ಇನ್ನು ಯಾಕೆ ಸುಮ್ಮನೆ ನಮ್ದಾರಿಗೆ ಗಟ್ಟಿ ಇರಲಿ ಅಂತೇಳಿ ಮಾಡ್ಕೊಂಡಿದ್ದಾರೆ. ಪೊಲಿಟಿಕಲ್ ಸ್ಟ್ರಾಟಜಿ. ಅದನ್ನು ಯಾರೇನು ಅಲ್ಲಗಳಿಯೋಕ್ಕಾಗೋದಿಲ್ಲ. ಓಕೆ, ಥ್ಯಾಂಕ್ ಯು. ಟಿ ದೇವೇಗೌಡ JDSಗೆ ಮತ ಹಾಕಿದ್ದಾರೆ. ನಮ್ಮ ಅಭ್ಯರ್ಥಿ ಗೆಲ್ತಾರೆ ಅಂತ JDS ಶಾಸಕ ಮಂಜುನಾಥ್ ಮಾತನಾಡಿದ್ದಾರೆ. ಹನೂರ್ನ MLA ಪಕ್ಷದ ಸೂಚನೆಯ ಮೇರೆಗೆ ನಾವು ಮತ ಚಲಾಯಿಸಿದ್ದೀವಿ. ಹನೂರು MLA ಮಂಜುನಾಥ್ ಅವರು ಕೂಡ ರೆಸಾರ್ಟ್ಗೆ ಬರಲಿಲ್ಲ. ಅವರ ಬಗ್ಗೆಯೂ ಕೂಡ ಒಂದಿಷ್ಟು ಅನುಮಾನಗಳು ಸೃಷ್ಟಿಯಾಗಿತ್ತು. ಈಗ ಮಂಜುನಾಥ್ ಮಾತನಾಡಿದ್ದಾರೆ, ಪಕ್ಷದ ಸೂಚನೆಯ ಮೇರೆಗೆ ವೋಟ್ ಹಾಕಿದ್ದೀವಿ. ಟಿ ದೇವೇಗೌಡರು ಕೂಡ JDSಗೆ ವೋಟ್ ಹಾಕಿದ್ದಾರೆ ಅಂತ ಹನೂರು MLA ಮಾತನಾಡಿದರು. ಅದನ್ನ ಕುಮಾರಣ್ಣವರು ಅವರ ಒಂದು ವಿಶ್ವಾಸ ಇದೆ, ಒಂದು ನಾವು ಗೆಲ್ತೀವಿ ಅನ್ನುವಂಥ ಒಂದು ಆಧಾರದ ಮೇಲೆ ಮಾಡಿರ್ತಾರೆ. ಸೊ ಹಾಗಾಗಿ ನಾವೆಲ್ಲನೂ ಪಕ್ಷದಕ್ಕೆ ಏನಾಯಿತು, ಹೈಕಮಾಂಡ್ ಏನು ಹೇಳಿದಾರೋ ಅದನ್ನು ಮಾಡಲಿಕ್ಕೆ ಎಲ್ಲ ನಾವು ಇವತ್ತು ಮತದಾನ ಮಾಡಲಿಕ್ಕೆ ಬಂದಿದ್ದೀವಿ. ಸೊ ಮುಂದೆ ಕುಮಾರಣ್ಣ ಮತ್ತು ಅವರ ಒಂದು ಏನು ವಿಚಾರ ಮಾಡಿ ಏನು ಮಾಡಬೇಕು ಅಂತಿದ್ದಾರೋ ಅದನ್ನು ಖಂಡಿತ ಅವರು ನಿರ್ಧಾರ ತೊಗೊಂಡು ಮಾಡ್ತಾರೆ ಅನ್ನೋದು ನಮಗೆ ವಿಶ್ವಾಸ ಇದೆ. ಸೊ ನಮ್ಮ ಅಭ್ಯರ್ಥಿ ಗೆಲ್ತಾರೆ ಅನ್ನೋದನ್ನು ನಾವೆಲ್ಲರೂ ಒಂದು ಒಮ್ಮತದಿಂದ ತೀರ್ಮಾನ ತಗೊಂಡಿದ್ದೀವಿ. ಸರ್, ನಿಮ್ಮನ್ನ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.